हाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ॐ व्यासाय भवनाशाय श्रीशाय गुणराशे हृद्याय शुद्धविद्याय मध्वाय नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ॐ। ನರಕಾಸುರನ ವಧೆಗೆ ಇಂದ್ರ ಬಂದು ವಿನಂತಿ ಮಾಡಿಕೊಂಡ, ಪ್ರಾರ್ಥನೆ ಮಾಡಿಕೊಂಡ. ಆ ಋಷಿಮುನಿಗಳು ಕೂಡ ಜೊತೆಗೆ ಬಂದು, ಇಂದ್ರನ ಜೊತೆಗೆ ಬಂದು, ಅವರೂ ಕೂಡ ಎಷ್ಟೆಲ್ಲ ಪೀಡಿತರಾಗಿದ್ದೇವೆ ಆ ಅಸುರನಿಂದ ಅಂತ ಭಗವಂತನಿಗೆ ತಮ್ಮ ತಮ್ಮ ಕಷ್ಟ ಹೇಳಿಕೊಂಡರು. ಸೊ ಭಗವಂತ ಸತ್ಯಭಾಮೆಯ ಜೊತೆಗೆ ಹೊರಟ ಗರುಡನನ್ನು ಏರಿ ಎಲ್ಲಿಗೆ ನರಕಾಸುರನ ವಧೆಗೆ. ಆವಾಗ ಸತ್ಯಭಾಮೆ ಯಾವುದು ಆ ದ್ವಾದಶಿ ವ್ರತ, ಭೀಮದ್ವಾದಶಿ ವ್ರತವನ್ನು ಮಾಡಿದಳು ಅನ್ನುವಂಥ ಪ್ರಸ್ತಾಪ ಬಂದಿದೆ. ಅಲ್ಲಿಂದ ಸೊ ಗರುಡನನ್ನು ಏರಿ ಪ್ರಾಗ್ಜ್ಯೋತಿಷಪುರಕ್ಕೆ ನರಕಾಸುರನ ವಧೆಗಾಗಿ ಹೋಗುವಂಥದ್ದು ಅಂತ ಹೇಳುವಾಗ ಮುಂದಿನ ಶ್ಲೋಕವೇಲೇರೆ. दत्तो वरो ब्रह्मणा तद्वदेव तस्यामात्यानां तद्वदवध्यता च. 90ನೇ ಶ್ಲೋಕ. ಎಲ್ಲ ರಾಕ್ಷಸರಂತೆ ರಾಕ್ಷಸರನ್ನು ಕೂಡ ಬ್ರಹ್ಮನಿಂದ ವರ ಪಡೆದಿದ್ದೇನಂತೆ, ನೀನು ಅವಧ್ಯನು ಆಗಿರುವಂತ ವರ ಪಡೆದಿದ್ದೇನಂತೆ. ಶಸ್ತ್ರಧಾರಿಯಾದ ನೀನು ಪರಾಜಯವನ್ನು ಹೊಂದುವುದಿಲ್ಲ ಎಂದು ನರಕಾಸುರನಿಗೆ ಬ್ರಹ್ಮನಿಂದ ವರವು ಕೊಡಲ್ಪಟ್ಟಿತ್ತು. ಅಷ್ಟೇ ಅಲ್ಲದೆ ಆತನ ಮಂತ್ರಿಗಳಿಗೂ ಕೂಡ ನರಕಾಸುರನಂತೆ ಅವಧ್ಯತ್ವವು ಅಜೇಯತ್ವವು ಈ ವರವು ಬ್ರಹ್ಮನಿಂದ ಕೊಡಲ್ಪಟ್ಟಿದಂತೆ. ಭೌಮೋ ಹಿ ಆಸೀತ್ ಬ್ರಹ್ಮವರಾತ್ ಅವಧ್ಯ ನ ಶಸ್ತ್ರಭೃತ್ ಜೀಯಸ ಇತಿ ಅಮುಷ್ಮೈ. ದತ್ತೋ ವರೋ ಬ್ರಹ್ಮಣ ತದ್ವದೇವ ತಸ್ಯ ಅಮಾತ್ಯಾನಾಂ ತದ್ವದ್ ಅವಧ್ಯತಾ ಚ. ಭೌಮಃ ಆಸೀತ್ ಆಗಿದ್ದ, ಭೌಮ ಏನದು? ಬ್ರಹ್ಮವರಾತ್ ಅವಧ್ಯ, ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ ನರಕಾಸುರನಿಗೆ. ಏನಂತ? ನೀನು ಅವಧ್ಯನಾಗುವಿ. ಅವಧ್ಯ ಅಜೇಯತ ಅಂದರೆ ನಿನ್ನನ್ನು ಗೆಲ್ಲಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ನಿನ್ನನ್ನು ಕೊಲ್ಲಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನ ಶಸ್ತ್ರಭೃತ್, ಭೃತ್ ಅಂತೇಳಿದರೆ ಧರಿಸುವುದು. ನೀನು ಬಿಲ್ಲು ಬಾಣ ಹಿಡ್ಕೊಂಡು ಯುದ್ಧ ಮಾಡುವಾಗ, ನೀನು ಅಂತೇಳಿದರೆ ಖಡ್ಗ ಹಿಡ್ಕೊಂಡು ಯುದ್ಧ ಮಾಡುವಾಗ, ಗದೆ ಹಿಡ್ಕೊಂಡು ಯುದ್ಧ ಮಾಡುವಾಗ, ಅಂದರೆ ಇದೆಲ್ಲ ಶಸ್ತ್ರಗಳು. ಶಸ್ತ್ರಭೃತ್, ನೀನು ಶಸ್ತ್ರ ಹಿಡಿದು ಯುದ್ಧ ಮಾಡುವಾಗ, ಶಸ್ತ್ರಧಾರಿಯಾಗಿ ಇರುವಾಗ. ಶಸ್ತ್ರಭೃತ್ ನ ಜೀಯಸ, ನೀನು ಯಾರಿಗೂ ಸೋಲುವುದಿಲ್ಲ. ನ ಜೀಯಸ ಇತಿ ಅಮುಷ್ಮೈ, ಹೀಗೆ ಅವನಿಗೆ. ಇತಿ ಅಮುಷ್ಮೈ ಚತುರ್ಥಿ ವಿಭಕ್ತಿ, ಅವನಿಗೆ. ವರೋ ದತ್ತೋ ಬ್ರಹ್ಮಣ, ಬ್ರಹ್ಮಣ ಚತುರ್ಮುಖ ಬ್ರಹ್ಮದೇವರಿಂದ ಬ್ರಹ್ಮಣ ವರಹ ದತ್ತಃ, ವರವು ಕೊಡಲ್ಪಟ್ಟಿದೆ. ಸೊ ತದ್ವದೇವ, ಹಾಗೆಯೇ, ತದ್ವತ್ ಏವ ಹಾಗೆಯೇ, ತಸ್ಯ ಅಮಾತ್ಯಾನಾಂ ಅವನ ಮಂತ್ರಿಗಳಿಗೂ ಕೂಡ ತದ್ವತ್ ಅವಧ್ಯತಾ ಚ, ಅದೇ ರೀತಿ, ತದ್ವತ್ ಅದೇ ರೀತಿ, ಅವಧ್ಯತಾ ಅಂತೇಳಿದರೆ ಅವರುಗಳು ಕೂಡ ಇವನಿಗೆ ಕೊಟ್ಟ ವರದ ಹಾಗೆ ಅವಧ್ಯತ ಅಜೇಯತ ಅನ್ನುವಂಥ ವರ ಅವರಿಗೂ ಬಂದಿದೆ. ಇದು ಒಂದು ವಿಶೇಷ. ಇಷ್ಟು ತನಕ ಯಾರಿಗೂ ಕೂಡ ವರ ಎಲ್ಲ ಕೊಟ್ಟಿದ್ದಾರೆ, ಅವರಿಗೆ ವರ ಕೊಟ್ಟಿದ್ದಾರೆ.
ಅವರ ಮಂತ್ರಿಗಳಿಗೆ, ಅವರ ಮಕ್ಕಳಿಗೆ, ಅವರ ಸೈನ್ಯಾಧಿಕಾರಿಗೆಲ್ಲ ವರ ಇದ್ದದ್ದು ಭಾಳ ಕಡಿಮೆ. ಇದು ನರಕಾಸುರನ ಮಂತ್ರಿಗಳಿಗೂ ಕೂಡ ನರಕಾಸುರನಿಗೆ ಯಾವ ವರ ಸಿಕ್ಕಿತೋ ಅದೇ ವರ ಅವರಿಗೂ ಲಭ್ಯವಾಗಿದೆ ಅನ್ನುವಂಥದ್ದು ವಿಶೇಷ. ಸೊ ಭೌಮಃ ಆಸೀತ್, ಆ ಭೌಮ ಅಂದರೆ ನರಕಾಸುರ, ಆಸೀತ್ ಆಗಿದ್ದ, ಏನಾಗಿದ್ದ? ಬ್ರಹ್ಮವರಾತ್, ಚತುರ್ಮುಖ ಬ್ರಹ್ಮದೇವರ ವರದಿಂದ ಅವಧ್ಯ ಅಂದರೆ ಯಾರಿಂದಲೂ ಕೊಲ್ಲಲ್ಪಡಲು ಸಾಧ್ಯ ಇಲ್ಲ, ಯಾರಿಂದಲೂ ಅವನು ಕೊಲ್ಲಲ್ಪಡುವುದಿಲ್ಲ, ಅವನು ಯಾರಿಂದಲೂ ಸೋಲಲ್ಪಡುವುದಿಲ್ಲ. ಯಾವಾಗ ಅಂತ ಹೇಳಿದರೆ ಶಸ್ತ್ರಭೃತ್, ನೀನು ಶಸ್ತ್ರಧಾರಿಯಾಗಿ ಯುದ್ಧ ಮಾಡುವಾಗ ಯಾರ ಕೈಯಿಂದಲೂ ಸೋಲುವುದಿಲ್ಲ, ಯಾರ ಕೈಯಿಂದಲೂ ಕೊಲ್ಲಲ್ಪಡುವುದಿಲ್ಲ. ನ ಜೀಯಸ ಇತಿ ಅಮುಷ್ಮೈ, ಹಾಗೆ ಅವನಿಗೆ ವರ ಕೊಡಲ್ಪಟ್ಟಿದೆ. ಯಾರಿಂದ ಅಂತೇಳಿದರೆ ಬ್ರಹ್ಮಣ, ಚತುರ್ಮುಖ ಬ್ರಹ್ಮದೇವರಿಂದ. ವರಹ ದತ್ತಃ, ಈ ರೀತಿ ವರವು ಕೊಡಲ್ಪಟ್ಟಿದೆ. ಹಾಗೆಯೇ ತದ್ವತ್ ಏವ ತಸ್ಯ ಅಮಾತ್ಯಾನಾಂ, ಅವನ ಮಂತ್ರಿಗಳಿಗೂ ತದ್ವತ್ ಅವಧ್ಯತ, ಅದೇ ರೀತಿ ಅವಧ್ಯತ ವರ ಕೊಡಲ್ಪಟ್ಟಿದೆ. ಸೊ ಇದು ಯಾವುದಿದು? ಭೌಮಃ, ನರಕಾಸುರ ಚತುರ್ಮುಖ ಬ್ರಹ್ಮದೇವರ ವರದಿಂದಾಗಿ ಅವಧ್ಯನಾಗಿದ್ದ. ಸೊ ಶಸ್ತ್ರ ಹಿಡಿದ ನಿನಗೆ ಸೋಲಿಲ್ಲ. ಶಸ್ತ್ರ ಹಿಡಿದ ಅಂದರೆ ಶಸ್ತ್ರಭೃತ್, ಶಸ್ತ್ರಧಾರಿಯಾಗಿ ನೀನು ಯಾವಾಗ ಯುದ್ಧ ಮಾಡ್ತೀಯೋ ನಿನಗೆ ಸೋಲೇ ಇಲ್ಲ, ನೀನು ಕೊಲ್ಲಲ್ಪಡುವುದಿಲ್ಲ ಅಂತ ಚತುರ್ಮುಖ ಬ್ರಹ್ಮದೇವರು ಅವನಿಗೆ ವರ ಕೊಟ್ಟಿದ್ದಾರೆ. ಬ್ರಹ್ಮಣ ವರಹ ದತ್ತಃ, ವರೋ ದತ್ತೋ ಅಂತೇಳಿದರೆ ವರಹ ದತ್ತಃ. ಯಾರಿಂದ? ಬ್ರಹ್ಮಣ, ಚತುರ್ಮುಖ ಬ್ರಹ್ಮದೇವರಿಂದ. ಆಮೇಲೆ ತದ್ವತ್ ಏವ, ಹಾಗೆಯೇ ಅದರಂತೆಯೇ ಅವನ ಮಂತ್ರಿಗಳಿಗೂ, ಅವನ ಮಂತ್ರಿಗಳಿಗೂ ಅಂತೇಳಿದರೆ ಅವನ ಮಂತ್ರಿಗಳಿಗೂ ಅಂತೇಳಿದರೆ ತಸ್ಯ ಅಮಾತ್ಯಾನಾಂ, ಅವನ ಮಂತ್ರಿಗಳಿಗೂ ತದ್ವತ್ ಅವಧ್ಯತ, ಅದೇ ರೀತಿಯ ಅವಧ್ಯತಾ ವರವು ಕೊಡಲ್ಪಟ್ಟಿದೆ. ಅಲ್ಲಿಗೆ 90ನೇ ಶ್ಲೋಕ ಆಯ್ತು. ನೆಕ್ಸ್ಟ್ ಶ್ಲೋಕ ಬೇರೆ. ಭೌಮೇನ ಜೇಯತ್ವಮಪಿ ಶಮೀಶಾಂ ದತ್ತಂ ಭೌಮಾಯ ಬ್ರಹ್ಮಣ ಕ್ರೋಡರೂಪಾತ್ ವಿಷ್ಣೋರ್ಜಾತಾಯಸ್ಯ ದುರ್ಗಂ ಚ ದತ್ತಂ ಪ್ರಾಗ್ಜ್ಯೋತಿಷಂ ನಾಮ ಪುರಂ ಸಮಸ್ತೈಃ. 91ನೇ ಶ್ಲೋಕ. ಬ್ರಹ್ಮನಿಂದ ವರವು ನರಕಾಸುರನಿಗೆ ಕೊಡಲ್ಪಟ್ಟಿತು. ಈ ಮಂತ್ರಿಗಳಿಗೆ ನರಕಾಸುರನಿಂದ ಮಾತ್ರ ಪರಾಜಯ ಎಂದು ವರಾಹರೂಪಿಯಾದ ವಿಷ್ಣುವಿನಿಂದ ಧರಾದೇವಿಯಲ್ಲಿ ಹುಟ್ಟಿರತಕ್ಕಂಥ ಈ ನರಕನಿಗೆ ಎಲ್ಲರಿಂದಲೂ ಹೋಗಲಿಕ್ಕೆ ಅಶಕ್ಯವಾದ ಎಲ್ಲ ಭಾಗ್ಯಗಳಿಂದ ಸಮೃದ್ಧವಾದ ಪ್ರಾಗ್ಜ್ಯೋತಿಷವೆಂಬ ಪಟ್ಟಣವು ಕೂಡ ಕೊಡಲ್ಪಟ್ಟಿದಂತೆ. ಭೌಮೇನ ಜಯತ್ವಂ ಹಿ ಅಮೀಶಾಂ, ಭೌಮೇನ ಜಯತ್ವಂ ಅಪಿ ಹಿ ಅಮೀಶಾಂ ದತ್ತಂ ಭೌಮಾಯ ಬ್ರಹ್ಮಣ ಕ್ರೋಢರೂಪಾತ್. ಕ್ರೋಢರೂಪಾತ್ ವಿಷ್ಣೋಃ ಜಾತಾಯ ಅಸ್ಯ, ವಿಷ್ಣೋಃ ಜಾತಾಯ ಅಸ್ಯ ದುರ್ಗಂಚ ದತ್ತಂ ಪ್ರಾಗ್ಜ್ಯೋತಿಷಂ ನಾಮ ಪುರಂ ಸಮಸ್ತೈಃ. ಭೌಮೇನ, ಈ ನರಕಾಸುರನಿಂದ, ಭೌಮೇನ ಬ್ರಹ್ಮಣ ಚತುರ್ಮುಖ ಬ್ರಹ್ಮದೇವರಿಂದ, ಹಾಗೆ ಭೌಮೇನ ನರಕಾಸುರನಿಂದ, ಭೌಮೇನ ಜಯತ್ವಂ ಅಪಿ ಹಿ ಅಮೀಶಾಂ. ಏನಂತೇಳಿದ್ರೆ ಈಗ ನರಕಾಸುರನ ಮಂತ್ರಿಗಳಿಗೂ ನೀವು ಯಾರಿಂದಲೂ ಸೋಲಲ್ಪಡುವುದಿಲ್ಲ, ಕೊಲ್ಲಲ್ಪಡುವುದಿಲ್ಲ ಅಂತ ವರ ಕೊಟ್ಟಿದ್ದಾರೆ ಚತುರ್ಮುಖ ಬ್ರಹ್ಮದೇವರು. ನಾಳೆ ಆ ಮಂತ್ರಿಗಳೇ ಏನಾದರೂ ನರಕಾಸುರನಿಗೆ ಎದುರು ನಿಂತು ಬಿಟ್ಟರೆ, ಅದಕ್ಕೋಸ್ಕರ ಏನಂತೇಳಿದರೆ ಮಂತ್ರಿಗಳಿಗಾಗುವಾಗ ನೀವು ಯಾರಿಂದಲೂ ಸೋಲಲ್ಪಡುವುದಿಲ್ಲ, ಕೊಲ್ಲಲ್ಪಡುವುದಿಲ್ಲ. ಆದರೆ ನರಕಾಸುರನಿಂದ ಮಾತ್ರ
ಕೊಲ್ಲಲ್ಪಡಬಹುದು. ಅಂದರೆ ಅವನಿಗೆ ಎದು ನಿಲ್ಲುವಾಗೆ ಇಲ್ಲ ಅಂತ. ಸೊ ವರ ಕೊಟ್ಟುಕೊಳ್ಳೋ ಬಹುಶಃ ಅವನು ಕೇಳಿಬಿಟ್ಟಿದ್ದಾನೆ, ಈ ಮಂತ್ರಿಗಳು ನನಗೆ ಏನಾದರೂ ತಿರುಗಿ ನಿಂತರೆ ಕಷ್ಟ ಬ್ರಹ್ಮದೇವರೇ, ನನ್ನಿಂದ ಅವರು ಸೋಲು ಹಾಗೆ ಇರಲಿ ಅಂತ. ಸರಿ ಅಂತ ಹೇಳಿಬಿಟ್ಟಿದ್ದಾರೆ ಬ್ರಹ್ಮದೇವರು. ಅದು ನಿನ್ನಿಂದ ಸೋಲ್ತಾರಪ್ಪ ಅಂತ, ಬೇರೆ ಯಾರಿಂದ ಸೋಲುವುದಿಲ್ಲ, ನಿನ್ನಿಂದ ಬೇಕಾದ್ರೆ ಸೋಲ್ತಾರೆ. ಭೌಮೇನ ಜಯತ್ವಂ ಅಂದರೆ ನರಕಾಸುರನಿಂದ ಗೆಲ್ಲಲ್ಪಡಬಹುದು ಅವರು. ಅಪಿ ಹಿ ಅಮೀಷಾಂ ಆ ಮಂತ್ರಿಗಳಿಗೆ, ಅಮೀಷಾಮ್ ಅಂದರೆ ಅವರುಗಳಿಗೆ ಅಂದರೆ ಯಾರು ಸುದ್ದಿ ಮಾತಾಡಿದ್ದು ಲಾಸ್ಟಿಗೆ? ಅವನ ಮಂತ್ರಿಗಳಿದ್ದು. ಅವರಿಗೂ ಕೂಡ ಅದೇ ರೀತಿ ಅವಧ್ಯತಾಮಂತ್. ಆ ಮಂತ್ರಿಗಳಿಗೆ ಇರುವ ವರ ಸ್ವಲ್ಪ ಚೇಂಜು. ಏನಂತ ಹೇಳಿದ್ರೆ ನರಕಾಸುರನಿಂದ ಅವರು ಗೆಲ್ಲಲ್ಪಡಬಹುದು. ನರಕಾಸುರನಿಂದ ಗೆಲ್ಲಲ್ಪಡಬಹುದು ಅಂದರೆ ನರಕಾಸುರನಿಗೆ ಅವರು ಸೋಲ್ಬಹುದು. ನಂತರ ದತ್ತಂ ಭೌಮಾಯ ಬ್ರಹ್ಮಣ ಅಂದರೆ ಚತುರ್ಮುಖ ಬ್ರಹ್ಮದೇವರಿಂದ ಭೌಮಾಯ ನರಕಾಸುರನಿಗೆ ದತ್ತಂ ವರ ಕೊಡುವಾಗ ಈ ರೀತಿ ಕೊಟ್ಟಿದ್ದಾರೆ. ಮತ್ತು ಈಗ ಈ ವರ ಇನ್ನೇನಿದೆ ಅಂತ ಹೇಳಿದರೆ, ಮತ್ತು ಇವನು ಹುಟ್ಟಿದ್ದು ಯಾರಿಗೆ ಅದನ್ನು ಮಧ್ಯದಲ್ಲಿ ಹೇಳಿಬಿಟ್ರು. ನರಕಾಸುರ ಅಂದರೆ ಯಾರು ಅಂತ ಗೊತ್ತಿದೆಯಾ ನಿಮಗೆ ಅಂತ ಕೇಳಿದರೆ, ಕ್ರೋಡರೂಪಾತ್ ವಿಷ್ಣೋ ಜಾತಾಯ ಅಸ್ಯ ಅಂದರೆ ಏನ್ರಿ ಅವಸ್ಥೆ ಇದು? ವಿಷ್ಣೋ ಜಾತಾಯ ಅಂದರೆ ಮಹಾವಿಷ್ಣುವಿಗೆ ಹುಟ್ಟಿದ್ದು ಇವ. ಕ್ರೋಡರೂಪಾತ್ ಅಂತೇಳಿದ್ರೆ ಮಹಾವಿಷ್ಣು ವರಾಹಾವತಾರ ತಾಳಿದಾಗ, ಕ್ರೋಡ ಅಂದರೆ ವರಾಹ, ಕ್ರೋಡ ವರಾಹ ರೂಪಾತ್ ವರಾಹ ರೂಪವನ್ನು ಯಾವಾಗ ನಮ್ಮ ಯಾರು ಭಗವಂತ ವರಾಹ ರೂಪವನ್ನು ಧರಿಸಿದ, ಅವತಾರವನ್ನು ಧರಿಸಿದ ಸಮಯದಲ್ಲಿ ವಿಷ್ಣೋ ಜಾತಾಯ ವಿಷ್ಣುವಿಗೆ ಹುಟ್ಟಿದವ ಇವ. ಸೊ ವರಾಹ ರೂಪ ಅಂದರೆ ಹಂದಿಯ ರೂಪ ಅಂತ. ಸೊ ವರಾಹ ರೂಪ ಎಲ್ಲಿರ್ತದೆ? ಭೂಮಿಯಲ್ಲಿರ್ತದೆ. ಸರಿ, ಭೂಮಿ ಅಂತೇಳಿದರೆ ಹಾಗಾದರೆ ವರಾಹ ರೂಪದ ವಿಷ್ಣುವಿಗೆ ಯಾರು? ಒಬ್ಬಳು ಸ್ತ್ರೀ ಬೇಕಲ್ಲ, ಪ್ರಕೃತಿ. ಯಾರು ಅಂತೇಳಿದರೆ ಧರಾದೇವಿಯೇ. ಪ್ರಕೃತಿ ಯಾರು? ಧರಾದೇವಿಯೇ. ಅಂದರೆ ಈ ಭೂಮಿ ತಾಯಿಯೇ ಅಂದರೆ ಅವನ ತಾಯಿ ಅಂತ. ಅದಕ್ಕೆ ಭೂಮಿಯನ್ನು ತಾಯಿಯಾಗಿ ಉಳ್ಳವನು, ಅವನ ಹೆಸರೇನು? ಭೌಮ ಅಂತ. ಅವನಿಗೆ ಭೌಮ ಅಂತ ಯಾಕೆ ಹೆಸರು ಬಂತು ಅಂದರೆ ಭೂಮಿಯ ಮಗ ಅವ. ಭೂಮಿ ಅಂದರೆ ಧರಾದೇವಿ, ಪೃಥ್ವಿ ದೇವಿ. ಈ ಪೃಥ್ವಿ ದೇವಿಯ ಮಗ ಹೇಗೆ ಅವನಾದ ಅಂತ ಹೇಳಿದರೆ, ಆವಾಗ ಮಹಾವಿಷ್ಣು ಪೃಥ್ವಿಯಲ್ಲಿ ವರಾಹ ರೂಪದಲ್ಲಿ ಅವತಾರ ಮಾಡಿದ್ದ. ಅಂದರೆ ವರಾಹರೂಪಿ ಮಹಾವಿಷ್ಣುವಿಗೆ ಧರಾರೂಪಿ ತಾಯಿ ಅಂತೇಳಿದರೆ, ತಂದೆ ತಾಯಿ ಯಾರಂದರೆ ಮಹಾವಿಷ್ಣು ಮತ್ತು ಧರಾದೇವಿ. ವರಾಹ ರೂಪದಲ್ಲಿರುವಂಥ ಮಹಾವಿಷ್ಣು ಮತ್ತು ಧರಾದೇವಿ ಈ ನರಕಾಸುರನಿಗೆ ತಂದೆ ತಾಯಿ. ಸೊ ಅವನಿಗೆ ಭೌಮ ಅಂತ ಯಾಕೆ ಹೆಸರು ಬಂತು? ಭೂಮಿಯ ಮಗ. ಧರಾದೇವಿ ಅಂದರೆ ಯಾರು? ಭೂಮಿ, ಭೂಲೋಕ, ಸೊ ಭೂದೇವಿಯ ಮಗ ಅಂದರೆ ಭೌಮ ಅಂತ ಹೆಸರು ಬಂತು. ಅಲ್ಲಿಗೆ ಎಲ್ಲ ಸಂದೇಹ ಎಲ್ಲ ಒಂದೊಂದೇ ಕ್ಲಿಯರ್ ಮಾಡ್ತಾರೆ. ಯಾರೀಮ, ಏನು ಸಂಗತಿ? ಇವನು ಭೂಮಿ ದೇವಿಯ ಮಗ. ಓ ಅಂತೇಳಿದ್ರೆ ಮಹಾವಿಷ್ಣು ವರಾಹ ರೂಪದಲ್ಲಿರುವಾಗ ಧರಾದೇವಿಯನ್ನು ಕೂಡಿ ಹುಟ್ಟಿದವನೇ ಈ ನರಕಾಸುರ. ಇವನಿಗೆ ಚತುರ್ಮುಖ ಬ್ರಹ್ಮದೇವರದ್ದು ವರ ಇದೆ. ಅವನಿಗೆ ಮಾತ್ರ ಅಲ್ಲ, ಅವನ ಮಂತ್ರಿಗಳಿಗೂ ಇದೆ. ಮತ್ತು ಇನ್ನೇನಪ್ಪ ಇದೆ ಅಂತೇಳ್ಕೊಂಡು ಮುಂದೆ ನೋಡಿದರೆ, ಅಸ್ಯ ಅವನಿಗೆ ದುರ್ಗಂಚ ದತ್ತಂ. ದುರ್ಗ ಅಂತೇಳಿದರೆ ಗಾ ಅಂದರೆ ಗಚ್ಚತಿ, ಹೋಗುವುದು ಅಂತ. ದುರ್ಗ ಅಂತೇಳಿದರೆ ಹೋಗಲಿಕ್ಕೆ ಸಾಧ್ಯವಾಗದೆ ಇರುವಂಥದ್ದು. ಅದೇ ಹೋಗಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು ಏನದು ಅಂತೇಳಿದರೆ ಪುರಂ. ಅವನಿಗೆ ಒಂದು ಪುರ ಕೊಟ್ಟಿದ್ದಾರೆ, ಒಂದು ರಾಜಧಾನಿ, ಒಂದು ದೇಶ ಅವನಿಗೆ ಇದೆಯಲ್ಲ. ಅವನು ಯಾವ ದೇಶದ ರಾಜ? ನರಕಾಸುರ ಅನ್ನುವಂಥದ್ದು ಪ್ರಾಗ್ಜ್ಯೋತಿಷ ಪುರ ಅಂತ. ಪ್ರಾಗ್ಜ್ಯೋತಿಷಂ ನಾಮ ಪುರಂ. ಈ ಪುರವನ್ನು ಕೂಡ ಯಾರು ಕೊಟ್ಟದಂದರೆ ಚತುರ್ಮುಖ ಬ್ರಹ್ಮದೇವರೇ ಕೊಟ್ಟದ್ದು. ಸೊ ದುರ್ಗಂಚ ದತ್ತಂ ಬ್ರಹ್ಮಣ ಅಂದರೆ ಮಗ ಯಾರು ಅಂತ ಹೇಳುವಾಗ ಹೇಳಿದರು, ವರಾಹರೂಪಿ ಮಹಾವಿಷ್ಣು ಮತ್ತು ಧರಾದೇವಿಯ ಈ ಮಗ ನರಕಾಸುರನಿಗೆ ಒಂದು ಬ್ರಹ್ಮದೇವರು ಈ ವರವನ್ನೆಲ್ಲ ಕೊಟ್ಟು ಮಂತ್ರಿಗಳಿಗಾಗುವಾಗ ನರಕಾಸುರನಿಂದ
ನೀವು ಸೋಲಬಹುದು ಅಂತ ಒಂದು ಚೂರು ಸೇರಿಸಿ, ಮತ್ತು ಬ್ರಹ್ಮದೇವರು ಇನ್ನೇನು ಕೊಟ್ಟರು ಅಂತೇಳಿದರೆ, ಪ್ರಾಗ್ಜ್ಯೋತಿಷಪುರ ಅಂತ ಯಾವ ದೇಶ, ಯಾವ ರಾಜಧಾನಿ, ಯಾವ ಪುರ ಇದೆಯೋ ಅವನಿಗೆ, ಇಂದ್ರಪ್ರಸ್ಥ, ಹಸ್ತಿನಾವತಿ ಎಲ್ಲ ಇದ್ದಾಗೆ, ಆ ಪುರವನ್ನು ಕೂಡ ಬ್ರಹ್ಮದೇವರೇ ಕೊಟ್ಟದ್ದು. ದುರ್ಗಂಚ ದತ್ತಂ ಪ್ರಾಗ್ಜ್ಯೋತಿಷಂ ನಾಮ ಪುರಂ ಸಮಸ್ತೈಹಿ. ಸಮಸ್ತೈಹಿ ಅಂತೇಳಿದರೆ ಎಲ್ಲರಿಂದಲೂ ಹೋಗಲಿಕ್ಕೆ ದುರ್ಗಮವಾದ ಪುರಂ. ಅಂದರೆ ಸಮಸ್ತೈಹಿ ಅಂದರೆ ಏನರ್ಥ? ಎಲ್ಲರಿಂದಲೂ. ಸಮಸ್ತೈಹಿ ಎಲ್ಲರಿಂದಲೂ ಅಂದರೆ ದುರ್ಗ ಅಂತ ಕೊಟ್ಟಿದ್ದಾರಲ್ವ, ಯಾರಿಗೂ ಆ ಪುರಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿದರೆ, ಯಾರಿಗೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿದರೆ ಅದರ ಅರ್ಥ ಏನಂತೇಳಿದರೆ, ಶತ್ರುಗಳಿಗೆ ಆಕ್ರಮಣ ಮಾಡಲಿಕ್ಕೆ ಯಾವ ಶತ್ರುಗಳಿಗೂ ಸಾಧ್ಯ ಇಲ್ಲ ಅಂತಹ ಹೋಗಲಿಕ್ಕೆ ಅಸಾಧ್ಯವಾದ ದುರ್ಗ ಅಂತ ಪ್ರಸಿದ್ಧಿಯಾದ ಪ್ರಾಗ್ಜ್ಯೋತಿಷ ಪುರ ಏನಿದೆ ಅದನ್ನು ಕೂಡ ಬ್ರಹ್ಮದೇವರಿಂದ ಕೊಡಲ್ಪಟ್ಟದ್ದು ವರರೂಪವಾಗಿ. ಯಾರಿಗೆ? ಈ ನರಕಾಸುರನಿಗೆ. ನರಕಾಸುರನಿಗೆ ಭೌಮ ಅಂತ ಯಾಕೆ ಹೇಳ್ತಾರೆ ಅಂತೇಳಿದರೆ, ಅವನು ಭೂಮಿ ತಾಯಿಯ ಮಗ ಅಂತೇಳಿದರೆ, ಭೂಮಿ ತಾಯಿ ಹಾಗಾದರೆ ತಂದೆ ಯಾರು ಅಂತ ಕೇಳಿದರೆ, ಭಗವಂತನೇ ತಂದೆ. ಭಗವಂತನು ವರಾಹ ರೂಪದಲ್ಲಿದ್ದಾಗ ಭೂಮಿ ತಾಯಿಯೊಟ್ಟಿಗೆ ಸಂಗಮ ಮಾಡಿ ಹುಟ್ಟಿದವನು ನರಕಾಸುರ. ಭೂಮಿ ತಾಯಿಯ ಮಗ ಭೌಮ ಅಂತ ಅವನಿಗೆ ಹೆಸರು. ಭೌಮಾಸುರ ಅಥವಾ ಭೌಮ ಅಂದರೆ ನರಕಾಸುರನಿಗೆ ಅಂದರೆ ನಿಜವಾದ ಹೆಸರು ಭೌಮಾಸುರ. ಸೊ ಈ ಭೌಮಾಸುರನಿಗೆ ಇನ್ನೊಂದು ಹೆಸರು ನರಕಾಸುರ ಅಂತ. ಸೊ ಈಗ ಎಲ್ಲ ಅವನ ಸಂಗತಿಯೆಲ್ಲ ಹೇಳಿದರು ಮಧ್ವಾಚಾರ್ಯರು ಈ 91ನೇ ಶ್ಲೋಕದಲ್ಲಿ. ನರಕಾಸುರ ಮಾತ್ರ ಆ ಮಂತ್ರಿಗಳನ್ನು ಗೆಲ್ಲಬಹುದು ಅಂತ ಆ ಮಂತ್ರಿಗಳಿಗೆ ಕೊಟ್ಟ ವರದಲ್ಲಿ ಸ್ವಲ್ಪ ಬದಲಾವಣೆಯನ್ನು ನರಕಾಸುರ ಕೇಳಿದಾಗ ಬ್ರಹ್ಮದೇವರು ಅಸ್ತು ಅಂತ ಹೇಳಿದ್ದಾರೆ. ಆಮೇಲಿಂದ ಈ ನರಕಾಸುರನ ತಂದೆ ತಾಯಿ ಯಾರು ಅಂತ ಕೇಳಿದರೆ, ವರಾಹ ರೂಪದ ಮಹಾವಿಷ್ಣುವಿನಿಂದ ಭೂಮಿ ಧರಾದೇವಿ, ಭೂಮಿಯಲ್ಲಿ ಜನಿಸಿದ್ದ ಅಂತ ಹೇಳಿದರೆ ಎಲ್ಲರೂ ನಾವು ಭೂಮಿಯಲ್ಲೇ ಜನಿಸಿದ್ದು. ಆದರೆ ಅವನು ಏನು ಸ್ಪೆಷಲ್ ಅಂತ ಹೇಳಿದರೆ, ಭೂಮಿ ಅಂದರೆ ಧರಾದೇವಿ ಅವನ ತಾಯಿ. ತಂದೆ ಯಾರು ಅಂತ ಹೇಳಿದರೆ ವರಾಹರೂಪಿ ಮಹಾವಿಷ್ಣು. ಸೊ ಅವರ ಸಂಗಮದಿಂದ ಹುಟ್ಟಿದ ನರಕಾಸುರ ಅಂದರೆ ಭೂಮಿಯಲ್ಲಿ ಜನಿಸಿದ್ದ ಅಂತ ಹೇಳುವಂಥ. ಅಂದರೆ ಈ ಕನ್ನಡವೇ ಭೂಮಿಯಲ್ಲಿ ಜನಿಸಿದ್ದಂದ್ರೆ ಭೂಮಿಯಲ್ಲಿ ಎಲ್ಲರೂ ಭೂಮಿಯಲ್ಲೇ ಜನಿಸಿದ್ದು, ನರಕಾಸುರದ್ದು ಏನು ವಿಶೇಷ ಅಂತ ಆಗೋದಿಲ್ವ? ಸೊ ಹೀಗೆ ಕನ್ನಡವನ್ನು ಓದುವಾಗ ನೋಡಿ ಓದಬೇಕು. ಸೊ ಭೂಮಿ ತಾಯಿಯಲ್ಲಿ ಜನಿಸಿದ್ದ ಈ ಭೌಮನಿಗೆ, ಭೂಮಿಯ ಮಗ ಭೌಮ ನರಕಾಸುರ, ಅವನಿಗೆ ಪ್ರಾಗ್ಜ್ಯೋತಿಷ ಎಂಬ ದುರ್ಗಮವಾದ ಪಟ್ಟಣ ಅಂದರೆ ಪುರ. ಸೊ ಹಸ್ತಿನಾವತಿ, ಇಂದ್ರಪ್ರಸ್ಥ ಇದೆಲ್ಲ ಇಲ್ವ ಹಾಗೆ. ಸೊ ದುರ್ಗಮವಾದ ಪಟ್ಟಣವೂ ಸಹ ಬ್ರಹ್ಮದೇವರಿಂದ ನೀಡಲ್ಪಟ್ಟಿತ್ತು. ಎಲ್ಲರಿಗೂ ಒಂದೇ ರೀತಿಯ ವರ ಇದ್ದರೂ, ಅಂದರೆ ನರಕಾಸುರನಿಗೂ ವರ ಉಂಟು, ಅವನ ಮಂತ್ರಿಗಳಿಗೂ ಅದೇ ರೀತಿ ತದ್ವತ್ ಅಂದರೆ ಅದೇ ರೀತಿಯ ವರ ಇದ್ದರೂ ನರಕಾಸುರ ಕೇಳ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ ಈ ಮಂತ್ರಿಗಳಿಗೆ ಏನಾದರೂ ತಲೆ ಕೆಟ್ಟುಬಿಟ್ರೆ, ಏನಾದರೂ ಅವರೇ ಎದುರು ನಿಂತುಬಿಟ್ರೆ, ಅದಕ್ಕೆ ಹೇಳಿದ್ದಾರೆ ಅವರು ಒಂದು ವೇಳೆ ನನ್ನಿಂದ ಸೋಲ್ಬೇಕಂತ ಇರಲಿ ಅವರಿಗೆ ಅಂತ ಅಸ್ತು ಅಂತ ಹೇಳಿದ್ದಾರೆ. ಸೊ ನರಕಾಸುರನಿಗೆ ಮಂತ್ರಿಗಳನ್ನು ಗೆಲ್ಲುವ ವಿಶೇಷ ವರ ಉಂಟು. ಅವರಿಗೂ ವರ ಇದೆ, ನರಕಾಸುರನಿಗೂ ವರ ಇದೆ. ಆದರೆ ನರಕಾಸುರ ಮಂತ್ರಿಗಳನ್ನು ಗೆಲ್ಲಬಹುದು ಅಂತ. ಸೊ ಅವರು ಅವಧ್ಯರಾಗಿದ್ದರೂ ಏನಂತ ಹೇಳಿದ್ರೆ ಸದಾ ಅನುಯಾಯಿಗಳು ಆಗಿರಬೇಕು. ಏನಾದರೂ ಎದುರು ನಿಂತರೆ ನರಕಾಸುರ ಅವರನ್ನು ಕೊಲ್ಲಬಹುದು. ಸೊ ನರಕಾಸುರ ವರಾಹರೂಪಿ ಮಹಾವಿಷ್ಣುವಿನ ಪುತ್ರ, ಭೂದೇವಿಯಲ್ಲಿ ಜನಿಸಿದವನು. ಧರಾದೇವಿ ಭೂದೇವಿಯಲ್ಲಿ ಜನಿಸಿದವನು. ಆದ್ದರಿಂದ ಅವನಿಗೆ ಹೆಸರು ಭೌಮಾಸುರ. ಅವನ ವಾಸಸ್ಥಾನ ಪ್ರಾಗ್ಜ್ಯೋತಿಷಪುರ ಎನ್ನುವ ಗುಡ್ಡ ಕಾಡು ಅಲ್ಲ, ಇನ್ನೇನೆಲ್ಲ ಇದೆ ಅಂತ ಎಲ್ಲ ಬರ್ತದೆ. ಸೊ ದುರ್ಗಮ ಪ್ರದೇಶ. ದುರ್ಗಮ ಅಂದರೆ ಅಂದರೆ ಗಮಿಸುವುದು ಅಂತ ಹೇಳಿದ್ರೆ ಏನು? ಹೋಗುವುದು ಅಂತ. ದುಹು ಅಂದರೆ ಹೋಗಲಿಕ್ಕೆ ಅಸಾಧ್ಯವಾದ ಅದೊಂದು ಪುರ. ಸೊ
ಅದನ್ನು ಕೂಡ ನೀಡಿದ್ದು ಬ್ರಹ್ಮದೇವರೇ ಅಂತ ಹೇಳ್ತಾರೆ. ಹಾಗಾದರೆ ಈ ಪುರದ್ದು ಸ್ಪೆಷಲು ಯಾಕೆ ಇದು ದುರ್ಗಮ ಅನ್ನುವಂಥದ್ದು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಶ್ಲೋಕವೇನಾರೆ ಆಸೀತ್ ಬಾಹ್ಯೇ ಗಿರಿದುರ್ಗಂ ತದಂತಃ ಪಾನೀಯ ದುರ್ಗಂ ಮೌರವಂ ಪಾಶದುರ್ಗಂ ತಸ್ಯಾಪ್ಯಂತ್ಯಕ್ಷುರಧರ ಕ್ಷುರಧಾರೋಪಮಂ ತತ್ ಪಾಶಾಶ್ಚ ತೇ ಷಟ್ಸಹಸ್ರಾ ಸುಘೋರಾಃ. ಈ ಪ್ರಾಗ್ಜ್ಯೋತಿಷ ಪಟ್ಟಣವು ಯಾವ ರೀತಿ ಇತ್ತು, ಯಾವ ರೀತಿ ದುರ್ಗಮವಾಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಪಟ್ಟಣದ ಹೊರಗಡೆಯಲ್ಲಿ ಗಿರಿದುರ್ಗವಿತ್ತಂತೆ. ಈ ಗಿರಿದುರ್ಗದ ಒಳಗೆ ಜಲದುರ್ಗವಿತ್ತು. ಆ ಜಲದುರ್ಗದ ಒಳಗೆ ಮುರು ನಾಮಕ ದೈತ್ಯನಿಂದ ಮಾಡಲ್ಪಟ್ಟ ಕ್ಷೌರಿಕನ ಕತ್ತಿಯ ಅಲುಗಿನಂತೆ ಬಹಳ ಹರಿತವಾದ ಪಾಶದುರ್ಗವಿತ್ತು. ಜಲದುರ್ಗದಲ್ಲಿರತಕ್ಕಂಥ ಮೂರು ಸಂಬಂಧಿಯಾದ ಪಾಶಗಳು 6,000 ಸಂಖ್ಯೆಗಳಾಗಿದ್ದವು ಹಾಗೂ ಅತ್ಯಂತ ಭಯಂಕರವಾಗಿಯೂ ಇದ್ದವಂತೆ. ಆಸೀದ್ ಬಾಹ್ಯೇ ಗಿರಿದುರ್ಗಂ ತದಂತಃ ಪಾನೀಯ ದುರ್ಗಂ ಮೌರವಂ ಪಾಶದುರ್ಗಂ ತಸ್ಯಾಪಿ ಅಂತಃ ಕ್ಷುರಧಾರೋಪಮಂ ತತ್ ಪಾಶಾಶ್ಚ ತೇ ಷಟ್ಸಹಸ್ರಾಶ್ಚ ಘೋರಾಃ. ಆಸೀತ್ ಬಾಹ್ಯೇ, ಈಗ ಹೇಳಿದರು ಈ ನರಕಾಸುರನ ಏನು ವಾಸಸ್ಥಳ ಪ್ರಾಗ್ಜ್ಯೋತಿಷಪುರ ಅಂತ ಏನಿದೆ ಬ್ರಹ್ಮದೇವರಿಂದೇ ಕೊಡಲ್ಪಟ್ಟದ್ದು, ಅದು ದುರ್ಗಮವಾಗಿತ್ತು ಅಂತ ಹೇಳಿದರು. ಸಮಸ್ತೈಹಿ, ಯಾರಿಂದಲೂ ಅದನ್ನು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾವ ಶತ್ರುಗಳು ಕೂಡ ಏನು ಪ್ಲ್ಯಾನ್ ಮಾಡಿದರೂ ಅದನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿಗೆ ಹೋಗಲು ಸಾಧ್ಯ ಇಲ್ಲ. ದುರ್ಗ ಅಂತ. ಯಾಕೆ ಇದು ದುರ್ಗ ಅಂತ ಹೇಳಿದರೆ ಇದರೊಳಗೆ ಭಾಳ ದುರ್ಗಗಳು ಇದ್ದವು. ಏನಂತ ಹೇಳಿದ್ರೆ ಆಸೀದ್ ಬಾಹ್ಯೇ, ಮೊದಲು ನಿಮಗೆ ಸಿಗುವಂಥದ್ದು ನಿಮ್ಗೆ ಒಳಗೆ ಹೋಗ್ಬೇಕಂತಿದ್ದರೆ ಬಾಹ್ಯೇ, ಹೊರಗಿನಿಂದಲೇ ಸಿಗುವುದು. ಯಾವುದದು? ಗಿರಿದುರ್ಗಂ. ಗಿರಿದುರ್ಗಂ ಅಂದರೆ ಪರ್ವತ ಹತ್ತಬೇಕು ರೀ ನೀವು. ಮೊದಲು ಸಿಗುವುದೇ ಹಿಮಾಲಯ. ಹಿಮಾಲಯ ಹತ್ತಿ ಇಳಿದ್ರೆ ಸಿಗುವುದು ಆ ಪ್ರಾಗ್ಜ್ಯೋತಿಷಪುರ. ಮೊದಲೇ ಪರ್ವತ. ಪರ್ವತ ದುರ್ಗಂ. ಗಿರಿ ಅಂದರೆ ಪರ್ವತ. ಬೆಟ್ಟ ಹತ್ತಬೇಕು ನೀವು. ಎಷ್ಟು? ಓ ದೇವ್ರೆ, ಇಷ್ಟು ದೊಡ್ಡ ಬೆಟ್ಟ ಹತ್ತಲಿಕ್ಕೆ ಆಗುತ್ತಾ? ಅದಕ್ಕೆ ಹೇಳಿದ್ದು ದುರ್ಗ ಅಂತ. ಸಾಧ್ಯ ಇಲ್ಲ ಹತ್ತಲಿಕ್ಕೆ. ಸೊ ಗಿರಿದುರ್ಗಂ ತದಂತಹ, ಅದರ ಒಳಗೆ ಪಾನೀಯ ದುರ್ಗಂ. ಪಾನೀಯ ಅಂತೇಳಿದರೆ ಯಾರಾದರೂ ಬಾಯಾರಿಕೆಯಿಂದ ಬಂದರೆ ಏನು ಕೊಡ್ತೇವೆ? ಪಾನೀಯ. ಪಾನೀಯ ಅಂದ್ರೇನು? ನೀರು ಅಂತ ಅರ್ಥ. ಸೊ ಕುಡಿಯುವಂಥದ್ದು. ಪಾ ಅಂದರೆ ಪಿಬತಿ. ಪಿಬತಿ ಅಂದರೆ ಕುಡಿಯುವುದು. ಸೊ ಕುಡಿಲಿಕ್ಕೆ ಯೋಗ್ಯವಾದದ್ದು ಪಾನೀಯಂ. ಸೊ ಅಂತೇಳಿದರೆ ಪರ್ವತ ಇಳಿದ್ರೆ ದೊಡ್ಡ ಕಣಿ ಅಂತ ಹೇಳಿದ್ರೆ ನಿಮಗೆ ಎಲ್ಲಿ ಹೋಗುವಾಗ ಗೊತ್ತಾಗ್ತದೆ ಅಂತ ಹೇಳಿದರೆ ಇದು ಯಾವುದು, ಬದರಿಗೆ ಹೋಗುವಾಗ ನೀವು ಏನಾದರೂ ತಪ್ಪಿ ಕೆಳಗೆ ನೋಡಿದರೆ, ಹಾಗಂದರೆ ನೀವು ಎಷ್ಟು ಎತ್ತರದಲ್ಲಿ ಇದ್ದೀರಿ, ಈಗ ನೀವು ಎಷ್ಟು ಕೆಳಗೆ ನೋಡಿದ್ದೀರಿ ಅಂತ ಹೇಳಿದ್ರೆ ನೀವು ಕೆಳಗೆ ನೋಡಿಬಿಟ್ರೇ ನಿಮಗೆ ಒಂದು ಸಲ ಹೆದರಿಕೆ ಆಗಿಬಿಡ್ತದೆ, ಅಯ್ಯೋ ದೇವರೇ ಅಂತ. ಒಂದು ಚೂರು ಆ ಕಾರೋ ಬಸ್ಸೋ ಯಾವುದ್ರಲ್ಲಿ ನೀವು ಹೋಗ್ತಾ ಇದ್ದೀರೋ ಚೂರು ಆ ಕಡೆ ಈ ಕಡೆ ಆದರೂ ಏನಂತ ಹೇಳಿದರೆ ಕೆಳಗೆ ನೋಡಿದರೆ ದೇವರೇ ಗತಿ. ಆ ಥರದ್ದು ಅಂತೇಳಿದರೆ ಕೆಳಗೆ ಕಣಿವೆ 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 ಕೆಳಗೆ ನೀವು ನೋಡಿದರೆ ಅಲ್ಲಿ ಇವಳು ಹರಿತಾ ಇರ್ತಾಳೆ ಗಂಗೆ. ಯಾವುದು ಅದಕ್ಕೆ ಹೆಸರು? ಭಾಗೀರಥಿ ಹರಿತಾ ಇರ್ತಾಳೆ. ಸೊ ಅಲಕಾನಂದ ಭಾಗೀರಥಿ ಹರಿತಾ ಇರ್ತಾಳೆ. ಸೊ ಅಂತೇಳಿದರೆ ನೀವು ಕೆಳಗೆ ನೋಡುವಂಗಿಲ್ಲ, ನೋಡಿದರೆ ಆ ನಮನೆ ಹೆದರಿಕೆ ಬಂದುಬಿಡ್ತದೆ. ಅದೇ ರೀತಿ ಮೊದಲು ದುರ್ಗ, ಆಮೇಲಿಂದ ಕಣಿವೆ ಅಂದರೆ ನೀರು ಅಂತೇಳಿದರೆ ನೀವು ಕೆಳಗೆ ನೋಡಿದರೆ ದೊಡ್ಡ ನದಿ ಹರಿತಾ ಇದೆ. ಬಿದ್ದರೆ ಆ ನದಿ ತಲುಪೋ ಮೊದಲೇ ಅವನು ಸತ್ತಿರ್ತಾನೆ. ಅಲ್ಲಿ ಒಂದು ವೇಳೆ ಒಂಚೂರು ಬದುಕಿದ್ರೆ ಆ ನೀರಿನಲ್ಲಿ ಮುಳುಗಿ ಸಾಯ್ತಾನೆ ಅಂತ. ಅಂದರೆ ಹಾಗಾದರೆ ಶತ್ರುಗಳಿಗೆ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ಸರಿ, ಒಬ್ಬ ಶತ್ರು ಆ ಪರ್ವತವನ್ನು ಹತ್ತಿ ಆ ಕೆಳಗೆ ಕಣಿವೆಯಲ್ಲಿರುವಂಥ ನದಿಯನ್ನು ದಾಟಿದ ಅಂತೇಳಿದರೆ ನಂತರ ಸಿಗುವುದು ಏನಂತೇಳಿದರೆ ಮೌರವಂ ಪಾಶದುರ್ಗಂ.
ಇದು ಎಂಥ ದುರ್ಗ ಅಂತ ಹೇಳಿದರೆ, ಇದು ನೀವೆಲ್ಲ ನೋಡಿದ್ದೀರಿ, ಈ ತುಂಬ ಶ್ರೀಮಂತರ ಮನೆ, ಅದರ ಕಾಂಪೌಂಡು ದೊಡ್ಡ ಕಾಂಪೌಂಡು, ಅದೇ ಅಷ್ಟು ಎತ್ತರ ಇರ್ತದೆ. ಆ ಕಾಂಪೌಂಡಿನ ಮೇಲೆ ಎಲ್ಲ ಇದು ಕುಪ್ಪಿಚೂರು ಇರ್ತದೆ. ಪಕ್ಕನೆ ಯಾರಾದರೂ ಕಾಂಪೌಂಡ್ ಹತ್ತಿದರೆ ಆ ಕುಪ್ಪಿಚೂರು ಅವನ ಕಾಲಿಗೆ ಇದಾಗಿ ಅಲ್ಲೇ ಸಾಯುವಂಥ ವ್ಯಾಪಾರ. ಸೊ ಕುಪ್ಪಿಚೂರು ಅಥವಾ ಇದಿರ್ತದೆ ಸಲಾಕೆಗಳು ಅಂತೇಳಿದರೆ ಬಾಣ ಇದ್ದಂಗೆ ಅಂತೇಳಿದರೆ, ಆ ಬಾಣ ಏನಾದರೂ ಚುಚ್ಚಿ ಬಿಟ್ಟರೆ ಅಲ್ಲೇ ಸತ್ತೋಗ್ತಾನೆ. ಸೊ ಅಂತ ಅದಕ್ಕೆ ಹೆಸರು ಪಾಶ ಅಂತ, ಬಾಣದ ಹಾಗೆ ಇರುವಂಥದ್ದು ಅಂತೇಳಿದರೆ, ನದಿಯನ್ನು ದಾಟಿದರೆ ನಿಮಗೆ ಸಿಗೋದು ಬಾಣಗಳು. ನೀವು ಕಾಲಿಟ್ಟರೆ ನಿಮಗೆ ಬಾಣ ಅಂದರೆ ನಿಮ್ಮ ಕಾಲು ತೂತಾಗಿಬಿಡ್ತದೆ, ನಿಮ್ಮ ಶರೀರವೇ ತೂತಾಗಿಬಿಡ್ತದೆ. ಪಾಶ ಅಂದರೆ ಇದು ಯಾರು ನಿರ್ಮಾಣ ಮಾಡಿದ್ದು ಅಂತ ಹೇಳಿದರೆ, ಮೌರವಂ ಅಂದರೆ ಮುರಾಸುರ ಅಂತ, ಮುರಾಸುರನಿಂದ ನಿರ್ಮಿತವಾದ ಪಾಶಗಳು. ಈ ಮುರಾಸುರ ಯಾರು ಅಂತ ಹೇಳಿದರೆ, ನರಕಾಸುರಂದು ಒಂದೋ ಸ್ನೇಹಿತ ಇರಬೇಕು, ಇಲ್ಲದಿದ್ದರೆ ಅವೊಂದು ಮಂತ್ರಿ ಇರಬೇಕು. ಅಂದರೆ ಅಮಾತ್ಯರಿಗೆಲ್ಲ ಇದು ಉಂಟಲ್ಲ, ಏನಂತ ಹೇಳಿದರೆ ಅವಧ್ಯತ, ಆಮೇಲೆ ಅಜೇಯತ ಅಂತೇಳಿ. ಸೊ ಈ ಮುರಾಸುರ ಅವನು ಅಮಾತ್ಯನೇ ಇರಬೇಕು. ಅದಕ್ಕೋಸ್ಕರ ಭಗವಂತನಿಗೆ ಹೆಸರು ಏನಂತ ಹೆಸರು? ಮುರಾರಿ ಅಂತ. ಮುರಾರಿ ಅಂತ ಹೇಳಿದರೆ ಮುರ ಎಂಬ ರಾಕ್ಷಸನನ್ನು ಕೊಂದವ. ಅಂದರೆ ನನ್ನ ಅಂದಾಜು ನರಕಾಸುರನನ್ನು ಕೊಲ್ಲಿಕ್ಕೆ ಹೋಗುವಾಗ ಮೊದಲು ಈ ಮುರಾಸುರ ಮೊದಲಾದವರೆಲ್ಲ ಯುದ್ಧ ಮಾಡಿರಬೇಕು. ಸೊ ಮಾಡಿರುವಾಗ ಆ ಮುರಾಸುರ ಅನ್ನುವಂಥದ್ದು ಅತಿ ಭಯಂಕರವ ಅಂತೇಳಿದರೆ, ಈ ಪಾಶದುರ್ಗವನ್ನು ನಿರ್ಮಾಣ ಮಾಡಿದವನೇ ಅವನೇ. ಸೊ ಆದ್ದರಿಂದ ಆ ಮುರಾಸುರನನ್ನು ಕೊಲ್ಲುವುದೇ ಅದು ಬಹಳ ಕಷ್ಟದ ಕೆಲಸ. ಯಾಕಂತೇಳಿದರೆ ಅವನು ಸೋಲುದಿದ್ದರೆ ನರಕಾಸುರನ ಮಾತ್ರ ನೋಡಿ. ಹಾಗಾದರೆ ಅಂಥ ಮುರಾಸುರನನ್ನು ಕೊಂದವ ಭಗವಂತ ಅಂತ, ಭಗವಂತನಿಗೆ ಮುರಾರಿ ಅಂತ ಇರಬೇಕು. ಇರಲಿ. ನೆಕ್ಸ್ಟು ಹೀಗೆ ಆ ಮೌರವಂ ಪಾಶದುರ್ಗಂ ಅಂತ ಏನಿದೆ, ಮುರಾಸುರನಿಂದ ನಿರ್ಮಿತವಾದ ಈ ಪಾಶಗಳು ಅಂತ ಹೇಳಿದರೆ ಒಂದು ರಸ್ತೆ ಅಂತ ಇಟ್ಕೊಳ್ಳಿ. ಆ ರಸ್ತೆ ಅಂದರೆ ನದಿ ತೀರದಲ್ಲಿ ನೀವು ಕಾಲಿಡಬೇಕಿದ್ದರೆ ನದಿಯಿಂದ ಮೇಲೆ ಎಲ್ಲ ಇಂಥ ಯಾವುದು ಬಾಣಗಳು, ಅಂದರೆ ಅದಕ್ಕೆ ಸಿಕ್ಕಿ ಸಾಯ್ತಾರೆ. ಅಂದರೆ ತಸ್ಯಾಪಿ ಅಂತಹ ಆ ಯಾವುದು ಈ ಪಾಶಗಳಿದ್ದಾವಲ್ಲ, ಪಾಶದ ಒಳಗೆ ಕ್ಷುರಧಾರೋಪಪಂ. ಕ್ಷುರಧಾರ ಅಂತ ಹೇಳಿದರೆ, ನಾವು ಕ್ಷೌರಿಕನ ಹತ್ರ ಹೋಗಿಬಿಟ್ಟು ಗಡ್ಡ ತೆಗಿ ಅಂತ ಹೇಳಿದರೆ, ಅಥವಾ ತಲೆ ಕೂದಲನ್ನು ಪೂರ್ತಿ ಬೋಳಿಸಿಬಿಡು ಅಂತ ಹೇಳಿದರೆ, ಅವನು ಯಾವುದರಿಂದ ಬೋಳಿಸ್ತಾನೆ? ಬ್ಲೇಡಿಂದ. ಅಂದರೆ ಮೊದಲೆಲ್ಲ ಅದಕ್ಕೆ ಕ್ಷುರ ಅಂತ ಹೆಸರಿತ್ತು, ಈಗ ಕ್ಷುರ ಹೋಗಿದೆ. ಯಾಕಂತೇಳಿದರೆ ಒಬ್ಬರಿಗೆ ಒಂದು ಬ್ಲೇಡ್, ಅವರಿಗೆ ಆ ಬ್ಲೇಡನ್ನು ಇನ್ನೊಬ್ಬರಿಗೆ ಉಪಯೋಗಿಸ್ಲಿಕ್ಕಿಲ್ಲ ಅಂತಿದೆ ನೋಡಿ. ಸೊ ಹೊಸ ಬ್ಲೇಡು ಅಂದರೆ ಅದು ಹೇಗಿರ್ತದೆ? ಹರಿತವಾಗಿರ್ತದೆ. ಅಂತಹ ಕ್ಷುರಧಾರ ಅಂತೇಳಿದರೆ ಕ್ಷೌರಿಕನ ಅಲಗು ಕತ್ತಿ. ಆ ಕತ್ತಿ ಎಷ್ಟು ಹರಿತವಾಗಿದೆಯೋ, ಬ್ಲೇಡ್, ದಾರ ಅಂದರೆ ಬ್ಲೇಡ್, ಆ ಬ್ಲೇಡ್ ಎಷ್ಟು ಹರಿತವಾಗಿರುತ್ತೋ ಅಂಥ ಹರಿತವಾದ ಪಾಶಗಳ ಒಳಗಿರುವಂಥ ಬ್ಲೇಡ್ ಅಂತೇಳಿದರೆ, ಪಾಶಗಳಿಗೆ ಕಾಲಿಡುವುದು ಅಂತೇಳಿದರೆ ಆ ಬ್ಲೇಡಿಗೆ ಕಾಲಿಡುವುದು ಅಂತೇಳಿದರೆ ಯಾರು ಶತ್ರು ಅಲ್ಲೇ ಸಾಯ್ತಾನೆ ಅಂತ. ಸೊ ಕ್ಷುರಧಾರ ಉಪಮಂ, ಆ ಥರ ಉಪಮಂ ಅಂದರೆ ಹೋಲುವ. ತತ್ ಪಾಶಾಶ್ಚ ಅಂತೇಳಿದರೆ ಈ ಪಾಶಗಳು, ಪಾಶಾಹ ಈ ಪಾಶಗಳು, ತೇ ಅವುಗಳು, ಷಟ್ ಸಹಸ್ರಾಶ್ಚ ಎಷ್ಟಿದ್ದವು ಅಂತೇಳಿದರೆ ಒಂದೆರಡಲ್ಲ ಸ್ವಾಮಿ, ಷಟ್ ಸಹಸ್ರ ಅಂತೇಳಿದರೆ 6,000 ಪಾಶಗಳು ಇದ್ದುವು. ಅಂದರೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಘೋರಾಹ ಅಂತೇಳಿದರೆ ಘೋರಾಹ ದುರ್ಗಮ, ಬಹಳ ಭಯಂಕರವಾಗಿ ದುರ್ಗಮ ಅಂತೇಳಿದರೆ ಯಾವ ಶತ್ರುವಿನಿಂದಲೂ ಪ್ರವೇಶಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಏನು ಹೇಳ್ತಾರೆ ಅಂತೇಳಿದರೆ, ಆಸೀದ್ ಬಾಹ್ಯ ಅಂತೇಳಿದರೆ ಯಾವುದಾದ್ರೂ ಶತ್ರು ಈ ಪ್ರಾಗ್ಜ್ಯೋತಿಷಪುರಕ್ಕೆ ಆಕ್ರಮಣ ಮಾಡಲಿಕ್ಕಂತ ಹೋಗುವಾಗ ಎಲ್ಲದಕ್ಕಿಂತ ಹೊರಗೆ ಆ ಪಟ್ಟಣಕ್ಕೆ ಪರ್ವತ ದುರ್ಗವಿತ್ತು. ನೀವು ಹಿಮಾಲಯ ಹತ್ತಿ ಇಳಿಬೇಕು. ಇಳಿದ್ರೆ ಜಲದುರ್ಗ, ಕಣಿವೆ, ದೊಡ್ಡ ನದಿ, ಜಲದುರ್ಗ, ನೀರು. ಅದನ್ನು ಒಂದು ವೇಳೆ ಯಾರಾದರೂ ಒಬ್ಬ ದಾಟಿದರೆ ಅಲ್ಲಿಂದ ಮುಂದೆ ಸಿಗುವುದು ಮುರ ಎಂಬ ರಾಕ್ಷಸನಿಂದ
ನಿರ್ಮಿತವಾದ ಪಾಶದುರ್ಗಗಳು. ಅದರಲ್ಲಿ ತದಂತೆ ತಸ್ಯಾಪಿ ಅಂತಹ ಈ ಯಾವುದು ಪಾಶದ ಒಳಗೆ ಕತ್ತಿಯ ಅಲುಗಿನಂತೆ ಅತ್ಯಂತ ಭಯಂಕರವಾಗಿ ಹರಿತವಾಗಿ ಇರುವ 6,000 ಪಾಶಗಳು. ಆ ದುರ್ಗಗಳಿಗೆಲ್ಲ ಸೊ ಈ ರೀತಿ ಆದ್ದರಿಂದ ಸುಘೋರಾಹ ಷಟ್ಸಹಸ್ರಾಶ್ಚ ಘೋರಾಹ ಅಥವಾ ಷಟ್ಸಹಸ್ರಾಹ ಸುಘೋರಾಹ ಯಾವುದಾದ್ರೂ ತಗೊಳ್ಳಿ. ಸೊ ಈ ರೀತಿ ಇದ್ದ ಕಾರಣ ಅಂದರೆ ಆ ಪ್ರಾಗ್ಜೋಷಿತ ಪುರವನ್ನು ಯಾರಿಗೂ ಹೋಗಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ದರಿಂದ ಅದನ್ನು ಘೋರ ದುರ್ಗಮ ಅಂತ ಏನಾಗಿತ್ತು ಪ್ರಸಿದ್ಧವಾಗಿತ್ತು. ಈಗ ಕೃಷ್ಣ ಮತ್ತು ಸತ್ಯಭಾಮೆ ಹೇಗೆ ಒಳಗೆ ಹೋಗ್ತಾರೆ ಅಂತ ನಮಗೂ ಸಹ ಒಂಚೂರು ಹೆದರಿಕೆ ಆಗ್ತಾ ಇರ್ತದೆ. ಅಲ್ಲಿಗೆ ಇವತ್ತು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ. ಇವತ್ತು